ಶುಭೋದಯ, ಎಲ್ರಿಗೂ ನಮಸ್ಕಾರ. ನಮ್ಮ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾಗರ ಪಂಚಮಿ ಹಬ್ಬಕ್ಕೆ ಮಳೆ ಸಖತ್ತಾಗಿ ಹೋಯ್ತಾ ಇದೆ. ನಾನು ಅತ್ತೆ ಇಲ್ಲಿ ಹೂ ಕೊಯ್ತಾ ಇದ್ದೀವಿ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾವ ರೀತಿ ಹೋಗುತ್ತೆ ವ್ಲಾಗ್ ಅಂತ ನೋಡೋಣ. ಇವಾಗ ಮಾರ್ನಿಂಗ್ 7 ಗಂಟೆ ಆಗಿದೆ. ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಹೊಸಲಿಗೆ ಅರಳುಗಳನ್ನು ಈ ಥರ ಬೀರ್ತಾರೆ. ಆ ನಂತರದಲ್ಲಿ ಸುಟ್ಟಿರುವಂತಹ ಹಲಸಿನ ಬೀಜಗಳನ್ನು ಬಾಗಿಲಲ್ಲಿ ಆ ಕಡೆ ಮತ್ತು ಈ ಕಡೆ ಇಡ್ತಾರೆ. ಇಲ್ಲಿ 2 ಅತ್ತೆ ದಿಕ್ಕಳು ಈ ಥರ ಮಾಡು ಹೇಳ್ತಾ ಇದ್ದರು. ನಾನು ಮಾಡ್ತಾಯಿದ್ದೆ. ನಮ್ಮನೇಲೇನು ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಏನಿಲ್ಲ, ಎಲ್ಲರೂ ಸೇರಿ ಮಾಡ್ತೀವಿ. ಸೊ ಹಾಗಾಗಿ ನೀನೇ ಮಾಡು ಅಂತ ಹೇಳಿದರು. ಸೊ ನಾನು ಮಾಡ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ ಮಡಿಯಲ್ಲಿ ಚರು ಮತ್ತು ತೆಳ್ಳವು ಮಾಡ್ತಾಯಿದ್ದೇನೆ. ಇಲ್ಲಿ ಚಪ್ಪೆ ದೋಸೆ ಅಂತಲೂ ಹೇಳ್ತಾರೆ. ಇದು ನಾಗರ ಪೂಜೆಗೆ ಅಂತ ಬೇಗ ಮಾಡ್ತಾಯಿದ್ದೀನಿ. ಮನೆಯವರು ವರ್ಕಿಗೆ ಹೋಗೋದ್ರಿಂದ ಅವರು ಹೋಗೋದ್ರೊಳಗೆ ಪೂಜೆ ಮಾಡ್ಕೊಂಡು ಬರಬೇಕು ಅಂತ ಸೊ ಮಡೀಲಿ ನೈವೇದ್ಯಕ್ಕೆ ನಾನು ಮಾಡ್ತಾಯಿದ್ದೀನಿ. ಚಪ್ಪೆ ದೋಸೆ ಅಂದರೆ ಅಕ್ಕಿನ 1-2 ತಾಸು ಮುಂಚೆ ನೆನೆಸ್ಕೊಂಡು ಆನಂತರ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕಿ ಬೀಸಿ ಈ ಥರ ದೋಸೆಯನ್ನು ಎರೆದ್ರೆ ಆಯಿತು. ಹಾಗೆಯೇ ಚರು ಅಂದರೆ ನಾವು ಅನ್ನ ಮಾಡ್ತೀವಲ್ಲ, ಸೇಮ್ ಅದೇ ಥರ, ಬಟ್ ಅರಿಶಿನವನ್ನು ಹಾಕಿರ್ತಾರೆ. ಈ ಅನ್ನವನ್ನು ಬಸಿಬಾರ್ದು, ಹಾಗೆಯೇ ಭತ್ತ ಅನ್ನ ಮಾಡಬೇಕು. ಮೊದಲಿನಿಂದಲೂ ಕೂಡ ನಾಗರ ಪಂಚಮಿಗೆ ಹೀಗೆ ಆಗಬೇಕು ಅಂತ ಮಾಡ್ಕೊಂಡು ಬಂದಿದ್ದಾರಂತೆ. ನಾವು ಕೂಡ ಹೀಗೇ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಹಾಗೆಯೇ ಇಲ್ಲಿ ಮನೆಯವರು ಮನೆ ದೇವರಿಗೆ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಭಿಷೇಕವನ್ನು ಮಾಡ್ತಾಯಿದ್ದಾರೆ. ಮಳೆ ಅಂತೂ ಬೆಳಗಿಂದ ನಾನ್ ಸ್ಟಾಪಲ್ಲಿ ಹೋಯ್ತಾ ಇದೆ. ಸಿಕ್ಕಾಪಟ್ಟೆ ಮಳೆ ಹೋಯ್ತಾ ಇದೆ ಬೆಳಗಿಂದನೂ. ಹಾಗೆಯೇ ನಾಗಪ್ಪನಿಗೆ ಎಲ್ಲ ರೆಡಿಯಾಗಿದೆ ನೈವೇದ್ಯಕ್ಕೆಲ್ಲ. ಈಗ ಮನೆಯಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ನಾಗರಿಗೆ ಪೂಜೆ ಮಾಡಲಿಕ್ಕೆ ಹೋಗಬೇಕು. ನೋಡಿ, ನಾವೀಗ ನಾಗರ ಪೂಜೆಗೆ ಹೊರಟಿದ್ದೀವಿ. ನಮ್ಮನೆಯಿಂದ ಸ್ವಲ್ಪ ದೂರದಲ್ಲೇ ಅಶ್ವತ್ಥ ಕಟ್ಟೆಯಲ್ಲಿ ಈ ಥರ ನಾಗರ ಕಲ್ಲಿದೆ. ಇದಕ್ಕೆ ನಾವು ಪ್ರತಿ ಶನಿವಾರ ಕೂಡ ಪೂಜೆ ಮಾಡ್ತೀವಿ. ಹಾಗೆ ನಾಗರ ಪಂಚಮಿಗೂ ಕೂಡ ಇಲ್ಲೇ ಪೂಜೆಯನ್ನು ಮಾಡ್ತೀವಿ. ನಾಗಪ್ಪನಿಗೆ ಅರಿಶಿನ ಮತ್ತು ಕೆಂಪು ಹೂವು ತುಂಬ ಶ್ರೇಷ್ಠ ಅಂತೆ. ಸಾನ್ವಿ ಕೂಡ ನಮ್ಮ ಜೊತೆಗೆ ಪೂಜೆಗೆ ಬಂದಿದ್ಲು. ಬಟ್ ಅವಳಿಗೆ ಇನ್ನೂ ಸ್ನಾನ ಆಗಿರಲಿಲ್ಲ. ಸ್ವಲ್ಪ ಜ್ವರ ಎಲ್ಲ ಆಗಿತ್ತು. ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಸ್ನಾನ ಮಾಡಿಸೋದು ಬೇಡ ಅಂತ, ಆಮೇಲೆ ಮಾಡಿಸಿದ್ರಾಯಿತು ಅಂತ ಅಷ್ಟು ಬೇಗ ಮಾಡಿಸಿಲ್ಲ. ಸೊ ಅವಳು ಮಡೀಲಿ ಇಲ್ಲದೇ ಇರೋ ಕಾರಣದಿಂದ ಅವಳು ಹೂವೇನು ಹಾಕಲಿಕ್ಕೆ ಬರಲಿಲ್ಲ. ಪೂಜೆ ಮುಗೀತು. ನಾವಿವಾಗ ಪೂಜೆ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇಲ್ಲಿ ನಾನು ಮತ್ತು ದೊಡ್ಡತ್ತೆ ಹಲಸಿನ ಬೇಳೆಗಳನ್ನು ನಾನು ಜಪ್ತಾ ಇದ್ದೆ. ಅವರು ಸಿಪ್ಪೆಯನ್ನು ತೆಗಿತಾ ಇದ್ದರು. ಹಲಸಿನ ಬೇಳೆಯ ಒಬ್ಬಟ್ಟು ಮಾಡೋಣ ಅಂತ ಇಲ್ಲಿ ಇಷ್ಟು ಬೇಳೆಯನ್ನು ಬಿಡಿಸಿ ಇಟ್ಕೊಂಡಿದ್ದೀವಿ. ಈ ಒಬ್ಬಟ್ಟನ್ನು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ನಾನಿಲ್ಲಿ ಹಲಸಿನ ಬೇಳೆಗಳನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಕುಕ್ಕರಲ್ಲಿ ಡೈರೆಕ್ಟ್ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಕುಕ್ಕರಿಗೆ ಹಾಕಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ.
ಒಳ್ಳೆ ಮೆತ್ತಗೆ ಬೆಂದಿದೆ ಅಂತ ಹೇಳ್ತಾ ಇದ್ರು ಅತ್ತೆ. ಇಲ್ಲಿ ಒಳ್ಳನ್ನು ಒಮ್ಮೆ ಕ್ಲೀನಾಗಿ ಒರೆಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಯಾಲಕ್ಕಿನ ಬಿಡಿಸಿಟ್ಕೊಂಡಿದ್ದೀನಿ. ಈ ಯಾಲಕ್ಕಿನ ಇವಾಗ ಒಳ್ಳಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಬೇಯಿಸಿ ಇಟ್ಕೊಂಡಿರುವಂತಹ ಬಿಸಿ ಬಿಸಿ ಹಲಸಿನ ಬೇಳೆಗಳನ್ನೆಲ್ಲ ಒಳ್ಳಿಗೆ ಬೀಸಲಿಕ್ಕೆ ಹಾಕ್ತಾಯಿದ್ದೀನಿ. ಇದನ್ನ ಮಿಕ್ಸಿಗೆ ಬೇಕಿದ್ದರೂ ಹಾಕ್ಬೋದು, ಬಟ್ ಒಳ್ಳಲ್ಲೇ ಬೀಸ್ಕೊಂಡ್ರೆ ಟೇಸ್ಟು ಮತ್ತು ಸ್ವಲ್ಪ ಚೇಂಜ್ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂತ ನಾವಿಲ್ಲಿ ಒಳ್ಳಲ್ಲಿ ಬೀಸ್ತಾ ಇದ್ದೀವಿ. ಈ ಹಲಸಿನ ಬೇಳೆಗಳು ಬಿಸಿ ಬಿಸಿ ಇದ್ದಾಗಲೇ ಬೀಸಿದರೆ ತುಂಬ ಚೆನ್ನಾಗಿ ನುಣ್ಣಗಾಗತ್ತೆ. ಇಲ್ಲಿ ಬೀಸಬೇಕಿದ್ರೆ ಅತ್ತೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲವನ್ನು ಹಾಕ್ತಾ ಇದ್ದಾರೆ. ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಬೀಸೋದ್ರಿಂದ ಅದು ಸ್ವಲ್ಪ ನೀರು ಹೊಡೆಯುತ್ತೆ, ಬೀಸಲಿಕ್ಕೆ ಈಸಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನ ಹಾಕಿ ಬೀಸ್ತೀವಿ. ಇವಾಗ ಬೀಸಿ ನೋಡಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈ ಬೀಸಿಟ್ಕೊಂಡಿರುವಂಥದ್ದಕ್ಕೆ ಇವಾಗ ಸ್ವಲ್ಪ ಕಾಯಿ ತುರಿ ಹಾಗೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಸಾನ್ವಿ ನಾನು ಏನಾದರೂ ಹೆಲ್ಪ್ ಮಾಡ್ತೀನಿ ಅಂತ ಅವಳು ಇಸ್ಕೊಂಡು ಹಾಕ್ತಾ ಇದ್ದಾಳೆ. ಸಿಹಿಗೆ ಬೆಲ್ಲವನ್ನು ಎಷ್ಟು ಬೇಕು ಅಂತ ನೋಡಿಕೊಂಡು, ಬೆಲ್ಲ ಬೇಕು ಅಂದರೆ ಇವಾಗ ಬೇಕಿದ್ದರೆ ಸೇರಿಸ್ಕೋಬೋದು. ನಾನು ಬೀಸಬೇಕಿದ್ರೆ ಸಾಕಷ್ಟು ಬೆಲ್ಲವನ್ನು ಹಾಕಿದ್ದೆ, ಸೊ ಇವಾಗ ಹಾಕ್ತಾಯಿಲ್ಲ. ಇವಾಗ ಇದನ್ನ ಒಲೆ ಮೇಲೆ ಇಟ್ಟಿದ್ದೀನಿ. ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ತಳ ಹಿಡಿದೇ ಇರೋ ಥರ ಚೆನ್ನಾಗಿ ತೊಳಸ್ತಾ ಇರಬೇಕು ನೋಡಿ. ಈ ಥರ ಸ್ವಲ್ಪ ಗಟ್ಟಿ ಆಗೋವರೆಗೂ ಕೂಡ ಈ ಥರ ತೊಳಸ್ತಾನೇ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಇವಾಗ ಇದು ರೆಡಿಯಾಗಿದೆ ಹಿಟ್ಟು. ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಇದನ್ನ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ, ಅಂದರೆ ಚೆನ್ನಾಗಾಗತ್ತೆ ಮಾಡಲಿಕ್ಕೆ. ಒಂದು ಅರ್ಧ ತಾಸಾಯಿತು. ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ ಮಾಡಲಿಕ್ಕೆ. ನಾನು ಸಾನ್ವಿ ಇಲ್ಲಿ ಮಾಡ್ತಾಯಿದ್ದೀವಿ. ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನು ಮಾಡಿ ತಟ್ಟಿ ಈ ಥರ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನ ಇವಾಗ ಕಾವಲಿ ಮೇಲೆ ಬೇಯಿಸ್ಕೊಳ್ಬೇಕು. ತುಂಬ ಸ್ಮೂತ್ ಇರೋದ್ರಿಂದ ಇದನ್ನ ನಿಧಾನಕ್ಕೆ ಕಾವಲಿ ಮೇಲೆ ಈ ಥರ ಹಾಕಬೇಕಾಗತ್ತೆ. ನೋಡಿ ಕಾವಲಿ ಮೇಲೆ ಬೇಯಿಸ್ತಾ ಇದ್ದೀನಿ. ನೋಡಿ ಇವಾಗ ಬಿಸಿ ಬಿಸಿಯಾದ ಹಲಸಿನ ಬೇಳೆ ಒಬ್ಬಟ್ಟು ರೆಡಿಯಾಗಿದೆ. ಹಾಗೆ ಇಲ್ಲಿ ಮಾವ ಮಧ್ಯಾಹ್ನದ ಮಂಗಳಾರತಿ ನೈವೇದ್ಯವನ್ನೆಲ್ಲ ಮಾಡ್ತಾ ಇದ್ದಾರೆ. ನಾನು ಸಾನ್ವಿಯಲ್ಲಿ ಗೋಗ್ರಾಸ ಕೊಡೋಣ ಅಂತ ಕೊಟ್ಟಿಗೆಗೆ ಬಂದ್ವಿ. ಕುಂಕುಮ ಹಚ್ಚಲಿಕ್ಕೆ ಬಿಡಲ್ಲ, ತಿನ್ನಲಿಕ್ಕೇನೋ ಕೊಡ್ತಾರೆ ಅಂತ, ಅದಕ್ಕೆ ಗಡ್ಬಡೆ. ಹಾಗಾಗಿ ನೋಡಿ ಮಧ್ಯಾಹ್ನದ ನಂತರ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಬಿಸಿಲು ಬಂದಿದೆ ಇವಾಗ ಒಂದು. ಸೊ ಎಲೆಗಳನ್ನೆಲ್ಲ ನಾನು ಕೊಯ್ತಾ ಇದ್ದೀನಿ. ಇದಕ್ಕೆ ಆಡು ಮುಟ್ಟದ ಸೊಪ್ಪು ಹೇಳಿ ಕೂಡ ಹೇಳ್ತಾರೆ, ಬೇಸಾಳ ಸೊಪ್ಪು ಹೇಳಿ ಕೂಡ ಹೇಳ್ತಾರೆ ಇದಕ್ಕೆ. ಇವಿಷ್ಟು ಎಲೆನ ಕೊಯ್ದಿದ್ದೀನಿ ಇವಾಗ. ಹಾಗೆ ಅತ್ತೆ ಇಲ್ಲಿ ಲಿಂಬುನ ಕಟ್ ಮಾಡ್ತಾ ಇದ್ದಾರೆ. ಇದು ಮದರಂಗಿಯನ್ನು ಬೀಸಲಿಕ್ಕೆ. ಒಳ್ಳಿನಲ್ಲಿ ನಾವು ಮದರಂಗಿಯನ್ನು ಬೀಸಿ ಕೈಗೆ ಕಾಲಿಗೆಲ್ಲ ಹಚ್ಕೋತೀವಿ. ಇಲ್ಲಿ ಅತ್ತೆ ಬೀಸಲಿಕ್ಕೆಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ನೀರು ಹಾಕಿ ಬೀಸಬಾರ್ದು,
ಹುಳಿ ಲಿಂಬು ಹಾಕಿ ಬೀಸಬೇಕು, ಅಂದರೆ ಜಾಸ್ತಿ ಕೆಂಪಾಗತ್ತೆ. ನಾಗರ ಪಂಚಮಿ ದಿನ ನಮ್ಮನೇಲಿ ಎಲ್ಲರೂ ಕೂಡ ಮದರಂಗಿಯನ್ನು ಹಚ್ಕೋತೀವಿ. ಹಾಗೆಯೇ ಇಲ್ಲಿ ನೋಡಿ, ಬಿಸಿ ಬಿಸಿ ಅತ್ತೆ ಕೈನೇ ಎಷ್ಟು ಕೆಂಪಾಗಿಬಿಟ್ಟಿದೆ ಎಷ್ಟು ಬೇಗ ಅಂತ. ನಾಗರ ಪಂಚಮಿ ದಿನವೇ ಮದರಂಗಿಯನ್ನು ಹಚ್ಕೋತಾರೆ. ಅದು ಎಂತಕ್ಕೆ ಹೇಳಿ ನನಗೂ ಗೊತ್ತಿಲ್ಲ, ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾಗರ ಪಂಚಮಿ ದಿನವೇ ಯಾಕೆ ಮದರಂಗಿನ ಹಚ್ಕೋಬೇಕು ಅಂತ. ಇವಾಗ ಬೀಸಿದ್ದಾಗಿದೆ ನೋಡಿ, ಇಷ್ಟು ಗಟ್ಟಿಯಾಗಿ ಬೀಸ್ಕೋಬೇಕು. ಬೀಸಿ ರೆಡಿಯಾಗಿದೆ. ಇವಾಗ ಸಾನ್ವಿಗೆ ಹಚ್ತಾ ಇದ್ದೀನಿ ಕೈಗೆ ನೋಡಿ. ಅವಳಿಗೆ ತುಂಬ ಇಷ್ಟ ಈ ಥರ ಎಲ್ಲ ಮದರಂಗಿ ಕೈಗೆ ಹಚ್ಕೊಳ್ಳೋದೆಲ್ಲ, ನನಗೂ ಕೂಡ ಇಷ್ಟ. ಸಾನ್ವಿದು ಪುಟಿ ಪುಟಿ ಬೆರಳಿಗೆ ಹಚ್ಚಲಿಕ್ಕೆ ಕಷ್ಟ ಇತ್ತು. ಅವಳು ಬರೀ ಆ ಕಡೆ ಈ ಕಡೆ ತಿರುಗ್ತಾನೆ ಕೂತಿದ್ಲು. ನೋಡಿ, ಇವಾಗ ಸಾನ್ವಿಗೆ ಮದರಂಗಿ ಹಚ್ಚಾಗಿದೆ. ಹಾಗೆಯೇ ಇಲ್ಲಿ ನಾನು ಹಚ್ಕೊಳ್ತಾ ಇದ್ದೀನಿ. ಇವಾಗ ಅತ್ತೆ ಕೈಗೆ ಎಲೆಗಳನ್ನು ಕಟ್ತಾರೆ. ಈ ಎಲೆಗಳನ್ನು ನಾವು ಬೆಂಕಿಯಲ್ಲಿ ಬಾಡಿಸಿ ಕಟ್ಟಿಕೊಳ್ಬೇಕು ಕೈಗೆ, ಇಲ್ಲದೇ ಇದ್ದರೆ ಅದು ಹೊರದೋಗ್ಬಿಡುತ್ತೆ, ಒಳಗಡೆ ಇರುವ ಮದರಂಗಿ ಹೊರಗೆ ಬಂದುಬಿಡುತ್ತೆ. ಹಾಗಾಗಿ ಬಾಡಿಸಿ ಕಟ್ಟೋದ್ರಿಂದ ಎಲೆನೂ ಹರಿಯಲ್ಲ, ಮದರಂಗಿ ಕೂಡ ಒಳಗೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕೈಗೆ 1-1.5 ತಾಸು ಇಟ್ಕೊಳ್ತೀನಿ ಅಷ್ಟೇ. ಸಾನ್ವಿನೂ ಅಷ್ಟೇ, ಅವಳಿಗೆ ಅಲ್ವರ್ಕೆ ಆಗ್ತಾಯಿದೆ ಇವಾಗೇ, ಆದರೂ ಹಚ್ಕೋಬೇಕು ಅಂತ ಆಸೆ. ನೋಡಿ, ನಾನು ಮದರಂಗಿ ಹಚ್ಕೊಂಡು ಅಂತೂ ಮುಗಿತಾ ಬಂತು ನೋಡಿ. ಆಯ್ತು ಇವಾಗ. ನೋಡಿ, ನಮ್ಮ ಮದರಂಗಿ ಎಷ್ಟು ಕಲರ್ ಬಂದಿದೆ ಅಂತ. ಎರಡು ಕೈ ತೋರಿಸೋಣ. ನೋಡಿದ್ರಲ್ಲ, ಹಬ್ಬದ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾವು ಸಿಗೋಣ ಮುಂದಿನ ವಿಡಿಯೋ ಜೊತೆ. ಎಲ್ಲರೂ ಖುಷಿಯಾಗಿರಿ. ನಮಸ್ಕಾರ.